ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸುಗ್ಗಿ ತೊಗರಿ ಬೇಳೆಯಿಂದ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೊಂದು ಕ್ಲಿಕ್ ಕೊಡಿ, ಯಾಕಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನಾನು 1 kg ತೊಗರಿ ಬೇಳೆ ತಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟ್ ಒಂಚೂರು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀರು ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ಯಾಕೆ ಅಂದರೆ ನಮಗೆ ರಸಮ್ ಬೇಕು ಜಾಸ್ತಿ, ತಿಳಿಸಾರು ಅಥವಾ ಕಟ್ಸಾರು ಅಂತಾರೆ ಇದನ್ನು. ಇದಕ್ಕೆ ನಾನು ಬೇರೆ ನೀರು ಸೇರಿಸ್ಕೊಳ್ಳಲ್ಲ, ಬರೀ ಬೇಳೆ ಬೆಂದಿರೋ ನೀರು ಮಾತ್ರ ಅದರಲ್ಲೇ ಮಾಡ್ತೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬೇಳೆ ಬೇಯೋವರೆಗೂ ನಾವು ಅದಕ್ಕೆ ಬೈಂಡಿಂಗ್ ಮಾಡ್ಕೊಳ್ಳೋಣ. ಬೈಂಡಿಂಗ್ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಸಾಲ್ಟು, 1 ಚಿಟಿಕೆಯಷ್ಟು ಸೋಡಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈ ಬೈಂಡಿಂಗ್ಗೆ ನಾನು ಮೈದಾ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ತಕ್ಷಣಕ್ಕಾದರೆ. ಇದಕ್ಕೆ ಮೊದಲೆಲ್ಲನೂ ಉದ್ದಿನಬೇಳೆ ಅಕ್ಕಿ ನೆನೆಸಿಟ್ಟು ರುಬ್ಬಿ ಮಾಡೋರಂತೆ. ಒಂದು ಸಾರಿ ಹಾಗೆ ಮಾಡಿ ನೋಡಿದೆ, ಆ ಟೇಸ್ಟನ್ನು ಹಿಡಿಸ್ಲಿಲ್ಲ ನಮಗೆ. ನನಗಿದೇ ಚೆನ್ನಾಗಿರುತ್ತೆ ಅಂತ ಈಗ ಮೈದಾ ಹಿಟ್ಟು ತಗೊಂಡು ಜರಡಿ ಮಾಡ್ಕೊಂಡಿದ್ದೆ, ಅದನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತಿಕ್ಕಾಗೆ ಕಲಿಸ್ಕೋಬೇಕು. ಸ್ನೇಹಿತರೆ, ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನೀವು ಮಾಡೋದನ್ನು ನಾನು ನೋಡಿ ಕಲಿತೀನಿ. ಈ ಥರ ತಿಕ್ಕಾಗಿರಬೇಕದು. ಈ ಸುಗ್ಗಿ ಮಾಡೋದಂತೂ ನಾನು ಸುಮಾರು ಸಾರಿ ಮಾಡೋಕ್ಕೋಗಿ ಎಣ್ಣೆ ಇಲ್ಲದು ಓಪನ್ ಆಗಿಬಿಟ್ಟು ಸುಮಾರು ಸಾರಿ ನನ್ನ ಕೈಯಲ್ಲಿ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಈಗ ಚೆನ್ನಾಗಿ ಬರುತ್ತೆ. ಯಾವುದೂ ಅಷ್ಟೇ ಸ್ನೇಹಿತರೆ, ನಮಗೆ ಬರಲ್ಲ ಅಂತ ನಾವು ಹಿಂಜರಿದ್ರೆ ಅಲ್ಲೇ ಇದ್ದೋಗ್ತೀವಿ. ಪ್ರಯತ್ನ ಅನ್ನೋದಿರ್ಬೇಕು ನಮ್ಗೆ ಯಾವುದೇ ವಿಷಯದಲ್ಲ ಲೈಫಲ್ಲಿ. ಒಂದಲ್ಲ ಒಂದು ಸಾರಿ ನಾವು ಸಕ್ಸಸ್ ಆಗೇ ಆಗ್ತೀವಿ. ಅಂದರೆ ನಾನು ಈ ರೆಸಿಪಿಗೆ ಮಾತ್ರ ಹೇಳ್ತಿಲ್ಲ, ಯಾವುದೇ ವಿಚಾರದಲ್ಲಾಗಲಿ ಯಾವಾಗೂ ಹಿಂದೆ ಹೋಗಬಾರ್ದು. ನಾವು ಆಗುತ್ತೆ, ನಮ್ಮ ಕೈಯಲ್ಲಿ ನಾವು ಮಾಡ್ತೀವಿ ಅನ್ನೋ ಭರೋಸದಿಂದ ಮುಂದೆ ಹೋಗಬೇಕು. ಇದನ್ನ ಬೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ನಾನು 1 kg ತೊಗರಿಬೇಳೆಗೆ ಒಂದು ಅರ್ಧ kg ಬೆಲ್ಲ ಹಾಕ್ಕೊತೀನಿ. ಒಂಚೂರು ಜಾಸ್ತಿನೇ ಹಾಕ್ಕೊತೀನಿ. ಎಲ್ಲ ಪುಡಿ ಮಾಡಿ ಹಾಕ್ಕೊಂಡೆ ಡಬ್ಬಾಗೆ. ಬೇಳೆ ಬೆಂದಿದೆಯಾ ನೋಡೋಣ. ಈಗ ಆಲ್ಮೋಸ್ಟ್ ಬೆಂದಂಗೆ ಸ್ನೇಹಿತರೆ. ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಬಗ್ಸ್ಕೊತೀನಿ, ನೀರು ಸಪ್ರೇಟ್ ಮಾಡ್ಕೊತೀನಿ. ಇದು ನಾವು ಸಪ್ರೇಟ್ ಮಾಡಿ ನೀರಿಗೆ ಹುಣಸೆ ಹಣ್ಣು ಹಾಕ್ಕೊತಿದ್ದೀನಿ. ಇದು ರಸಮ್ ಮಾಡೋದು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೀರೆಲ್ಲ ಬಗ್ಸ್ಬಿಟ್ಟು ಆ ಬೇಳೆಗೇನೆ ಈಗ ಏಲಕ್ಕಿ ಹಾಕ್ಕೊತಿದ್ದೀನಿ. ಒಂದು 7-8 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ಮೆಲ್ಗೋಸ್ಕರ. ಇದಕ್ಕೇನೆ ಈಗ ಬೆಲ್ಲ ಸೇರಿಸ್ಕೊತೀನಿ. ಯಾಕಂದರೆ ಬೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಒಂದು 10-15 ನಿಮಿಷ ಸಿಮ್ಗೆ ಇಟ್ಕೊಂಡು ಪಾಕ ಬಂದಂಗೆ ಆಗುತ್ತೆ. ಬೆಲ್ಲ ಹಸಿ ಸ್ಮೆಲ್ ಇಲ್ದಿರ, ಸುಗಿ ಇದ್ದರೂ ಕೆಟ್ಟೋಗ್ದಿರ ಇರುತ್ತಿದ್ದು. ಒಂದು ವೇಳೆ ಉಳ್ಕೊಂಡ್ರೂ ಕೂಡ ನಾವು ಮಾರನೇ ಬೇಕಾದರೂ ತಿನ್ಕೋಬೋದು. ಇದನ್ನ ನೀಟಾಗಿ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋವಾಗ ಮರೀದಿರ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ.
ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಸಿಮ್ಗೆ ಇಟ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಬೇಯಿಸ್ಕೊತೀನಿ ಸಿಮ್ಗೆ ಇಟ್ಕೊಂಡು. ತೀರಾ ಸಿಮ್ಗೆ ಇಟ್ಕೊಂಡ್ಬಿಡ್ತೀನಿ ಗ್ಯಾಸ್ ಫ್ಲೇಮು. ಈಗ ನೋಡೋಣ, ಬೆಲ್ಲ ಎಲ್ಲ ಕರಗಿರುತ್ತೆ ನೋಡಿ ಫ್ರೆಂಡ್ಸ್, ನೀಟಾಗಿ ಕರಗಿ ಮೆಲ್ಟ್ ಆಗೋಗಿದೆ ಬೆಲ್ಲ. ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋದು ಕೂಡ ಸುಮಾರು ದಿನ ಹಾಕಿ ನನ್ನ ಕೈಯಲ್ಲಿ ಆಗದಿರ ಹೊರಳಲ್ಲೇ ರುಬ್ಬಿದ್ದೀನಿ. ಆಗೋದೇ ಇಲ್ಲ ನನ್ನ ಕೈಯಲ್ಲಿ ಅಂತ ಬಿಟ್ಟಿದ್ದೆ ಪ್ರಯತ್ನ ಮಾಡಿ ಮತ್ತು ಹೇಗೋ ಒಂದು ಸ್ವಲ್ಪ ಹಾಕ್ಕೊತ ಬಂತು. ಚಿಕ್ಕ ಜಾರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ. ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲ ಹಾಕಿದ್ದಾಯ್ತು ಮಿಕ್ಸಿಗೆ. ಈಗ ಇದನ್ನೆಲ್ಲ ಒಂದೇ ಸೈಜ್ ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನಿಮಗೆ ನನ್ನ ವಿಡಿಯೋ ನೋಡೋದಕ್ಕೆ ಬೋರ್ ಅನಿಸ್ತಿದ್ರೆ ಪ್ರಯತ್ನ ಮಾಡ್ತೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ. ಬಟ್ ನನಗೆ ಸಪೋರ್ಟ್ ಮಾಡಿ, ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಉಂಡೆ ಕಟ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಗ್ಯಾಸ್ ಮೇಲೆ ಪಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡ್ಕೊಳ್ಳೋದು, ಒಂಚೂರು ಆಯಿಲ್ ಜಾಸ್ತಿನೇ ಆಗಬೇಕು, ಯಾಕಂದರೆ ಇದೆಲ್ಲ ಅದರಲ್ಲಿ ಮುಳುಗಬೇಕು. ಆಯಿಲ್ ಬಿಸಿಯಾಗಿದೆ ಸ್ನೇಹಿತರೆ, ಈಗ ಹಾಕ್ಕೊತಿದ್ದೀನಿ. ಈಗ ಆಗಲೇ ನಾವು ಬೈಂಡಿಂಗ್ಗೆ ಅಂತ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಉಪ್ಪು ಹಾಕಿ ಅದರಲ್ಲಿ ಇದನ್ನು ಡಿಪ್ ಮಾಡಿಕೊಂಡು ಆಯಿಲ್ಗೆ ಹಾಕ್ಕೊತೀನಿ. ಇದು ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಸ್ಪೂನಿಂದನೇ ಹಾಕ್ಬಿಡ್ತಾರೆ. ನನಗೆ ರೂಢಿ ಇಲ್ಲ ಸ್ಪೂನಿಂದ ಹಾಕೋದು, ಅದಕ್ಕೆ ಕೈಯಿಂದನೇ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೈ ಚಾನ್ಸ್ ಯಾರಾದರೂ ಗೊತ್ತಿಲ್ಲದೆ ಇರೋರಿದ್ದರೆ ನೋಡಿ ಕಳೀಲಿ ಅಂತ ನಾನು ಹಾಕಿದ್ದೀನಿ ವಿಡಿಯೋನ. ಯೂಸ್ ಆಗುತ್ತೆ ಅವ್ರಿಗೆ ಅಂತ. ನೀವು ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಯಾವ ಟೈಪಲ್ಲಿ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಮೊದಲು ಇದರಲ್ಲಿ ಓಪನ್ ಆಗಿಬಿಡ್ತಿತ್ತು ಆಯಿಲಲ್ಲಿ ಅಂತ ಹೇಳಿದ್ನಲ್ಲ, ಆಗೇನು ಮಿಸ್ಟೇಕ್ ಮಾಡ್ತಿದ್ದೆ ಅಂದರೆ ಇದರಲ್ಲಿ ಆಯಿಲಲ್ಲಿ ಹಾಕಿದ ತಕ್ಷಣ ನಾನು ಅದನ್ನ ಕದಲಿಸ್ತಾ ಇದ್ದೆ, ಅಂದರೆ ತಿರುಗಿಸೋಣ ಅಂತ ಹೇಳ್ಬಿಟ್ಟು ಜಾಲರಿಯಿಂದ. ಆ ಥರ ಡಿಸ್ಟರ್ಬ್ ಮಾಡಿದಾಗೆ ಅದು ಸಿದೋಗೋದು. ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅದರಲ್ಲಿ ಆಯಿಲಲ್ಲಿ ಒಂದೆರಡು ನಿಮಿಷ ಬೆಂದ ಮೇಲೆ ಮತ್ತೆ ತಿರುಗಿಸಿದ್ರೆ ಓಪನ್ ಆಗಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಆವಾಗ ನಾವು ತಿರುಗಿಸ್ಕೊಂಡ್ರು ಮಿಕ್ಸ್ ಮಾಡಿಕೊಂಡ್ರು ಆವಾಗ ಓಪನ್ ಆಗೋಕ್ಕೆ ಸಾಧ್ಯತೆ ಇರಲ್ಲ.
ಒಂದು ಸ್ವಲ್ಪ ಕಂದು ಬಣ್ಣ ಬಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಗೋಲ್ಡನ್ ಬ್ರೌನ್ ಕಲರ್. ಇದು ಈಸಿ ರೆಸಿಪಿನೇ, ನಾವು ಮಾಡೋ ವಿಧಾನದಲ್ಲಿ ತಿಳ್ಕೊಂಡು ಮಾಡಿದ್ರೆ ಇದೇನು ಕಷ್ಟ ಅನಿಸಲ್ಲ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೀವು ಮರಿದಿರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಾನು ನಿಮಗೇನಾದರೂ ಬೇರೆ ವೀಡಿಯೋಸ್ ಬೇಕು, ಇಲ್ಲ ನನ್ನ ವೀಡಿಯೋ ಕ್ಲಾರಿಟಿ ಇಲ್ಲ, ಏನಾದರೂ ಹೇಳಬೇಕಂತ ಅನಿಸಿದ್ರೆ ಕಾಮೆಂಟಲ್ಲಿ ಹೇಳಿ, ನಾನು ತಿಳ್ಕೊಂಡು ರೆಡಿ ಮಾಡ್ಕೊತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು ಫ್ರೆಂಡ್ಸ್. ರೆಸಿಪಿ ಮುಗೀತು ಇಷ್ಟೇ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ.